ನೋಡಿ ಇದು ಇದು ಶೂ ಕವರ್. ಇದು ಮೈಕ್ರೋಫೈಬರ್ ಅದು ಎರಡು, ಮತ್ತು ಇದೊಂದು, ಇದು ಒಟ್ಟಿಗೆ ಹಿಂದ್ಗಡೆ ಹೌದು ಹಿಂದ್ಗಡೆ ನೋಡಿ ಈ ಥರ ಪೋರ್ಷನ್ಗೆ ಇಲ್ಲಿ ಹಾಕುವಂಥದ್ದು. ಇಲ್ಲಿ ವಾಶ್ ಮಾಡ್ಬೇಕೇನಾದ್ರು. ಇದು ಕ್ಲೀನ್ ಮಾಡಿ. ಇದು ಮೈಕ್ರೋಫೈಬರ್, ಎರಡು ಮೈಕ್ರೋಫೈಬರ್ ಮತ್ತು ಸೆರಮಿಕ್ ಗಾರ್ಡ್. ನಿಮ್ಮ ಡ್ರೀಮ್ ಕಾರ್ ಯಾವುದಂತ ನೀವು ಕಮೆಂಟ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ರೀಸೆಂಟ್ಲಿ ಗುರ್ಕಾವನ್ನು ಪರ್ಚೇಸ್ ಫೋರ್ಸ್ ಮಾಡಿದ್ದೀವಿ. ಕಾರ್ ನಮ್ಮದು ಫಸ್ಟ್ ಟೈಮ್ ನ್ಯೂ ಕಾರ್ ಇದು. ಇದಕ್ಕಿಂತ ಮೊದಲು ನಾವು ಯೋಧ ತಗೊಂಡಿದ್ವಿ ಹೊಸತಾಗಿ, ಅದಕ್ಕಿಂತ ಎಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ ಇತ್ತು. ಇದು ಫಸ್ಟ್ ಟೈಮ್ ನಮ್ಮದು ನಮಗೆ ಹೋಗ್ಬೇಕಂತ ಪರ್ಸನಲ್ ವೆಹಿಕಲ್ ಆಗಿ ನಾವು ಈಗ ಗುರ್ಕಾ ತಗೊಂಡಿದ್ದೇವೆ. ಇದಕ್ಕೆ ಕೆಲವು ನಾವು ಐಟಮ್ಸ್ ಎಲ್ಲ ತಗೊಂಡಿದ್ದೇವೆ, ನೋಡುವ ಹೇಗುಂಟ ಅಂತ. ಗುರ್ಕಾದ್ದು ಟೂರ್ ಕೂಡ ಮಾಡ್ತೇವೆ. ಎಲ್ಲ ಒಳಗಡೆ ಏನಿದೆ ಏನಿಲ್ಲ, ಎಷ್ಟು ಉದ್ದ ಇದೆ, ಏನೆಲ್ಲ ಇದ್ರದ್ದು ಎಷ್ಟು ಕಾಸ್ಟ್ ಬಂತು ಎಲ್ಲ ನಾವು ಹೇಳ್ತೇವೆ. ಫಸ್ಟಿಗೆ ನಾವು ಈಗ ಕೆಲವು ಐಟಮ್ ತಂದಿದ್ದೇವೆ ಅಮೆಝಾನಿಂದ, ನೋಡುವ ಯಾವುದೆಲ್ಲ ತಂದಿವೆ ಅಂತ. ಇದೊಂದು ಕಾರ್ ವಾಶ್ಗೆ ತಂದಿರುವಂಥದ್ದು. ಇದು ಕಾರ್ ವಾಶ್ ಶ್ಯಾಂಪು. ಇದು ಮೊದಲು ತಗೊಂಡಿದ್ವಿ, ಈಗಲ್ಲ, ಸ್ವಲ್ಪ ಸಮಯ ಆಯಿತು ಯೂಸ್ ಮಾಡಿ. ಸೊ ಜಾಸ್ತಿ ಯೂಸ್ ಮಾಡಲಿಲ್ಲ. ಶತ್ರಾಸ್ ಕಾರ್ ವಾಶ್ ಶ್ಯಾಂಪು, ಹ್ಯಾಂಡ್ ವಾಶ್ ಥರನೇ ಇದೆ. ನೋಡಿ ಇದು ಇದು ಶೂ ಕವರ್. ಶೂ ಕವರ್. ಎಲ್ಲಿ ಅದು ನಾವು ಇಲ್ಲಿ ಬೀಚಿಗೆಲ್ಲ ಹೋಗಿ ಬರಬೇಕಾದ್ರೆ, ಇಲ್ಲದೆ ಹೊರಗಡೆ ಹೋದರೆ ಕೆಸರಿದ್ದರೆ ಅದಕ್ಕೆ ಇನ್ನೊಂದು ತೆಗಿಯೋ ಅಲ್ಲಿ ಶೂ ಕವರ್. ನಿಮಗೆ ಡಿಸ್ಪೋಸಬಲ್ ಶೂ ಕವರ್. ಇದು ಶೂ ಕವರ್, ಚಪ್ಪಲ್ ಕವರ್. ಚಪ್ಪಲ್ ಸಾಗುತ್ತೆ. ನೆಕ್ಸ್ಟ್ ಇದೊಂದು ಸಿಂಗಲ್ ಸೈಡ್ ಇದು ಸ್ಪಾಂಜ್ ಥರ ವಾಶ್. ಇದು ಮೈಕ್ರೋಫೈಬರ್. ಮೈಕ್ರೋಫೈಬರಿಂದ ಇದು ಕೈಗೆ ಹೀಗೆ ಹಾಕಿ ಸ್ಕ್ರಾಚಸ್ ಬರೋದಾಗಿ ಕ್ಲೀನ್ ಮಾಡಿ. ಅದೊಂದು ಹಾಕ್ಸಿದ್ದ. ಮತ್ತು ಇದು ಮೈಕ್ರೋಫೈಬರ್ ಕ್ಲಾತ್, ಇನ್ನೊಂದು ಸೆಟ್. ಇದು ಒಟ್ಟಿಗೆ ಬಂತು ನಮಗೆ. ಅದು ಒಟ್ಟಿಗೆ ಆಯ್ತಾ? ಹೌದು, ಇದು ಒಟ್ಟಿಗೆ ಬಂತು. ಇದೊಂದು ಸೆಟ್. ಎಷ್ಟು 250 ಏನು ಇರಬೇಕಿದೆ. 674 MRP ಬರೆದಿದ್ದಾರೆ, ಬಟ್ ಇಟ್ ಶುಡ್ ಬಿ ಅರೌಂಡ್ 300 ರುಪೀಸ್ ನಂಬರ್ ಮೇಲೆ ಇತ್ತು. ಇದು ಎರಡು ಸೆಟ್. ಇದು ಮೈಕ್ರೋಫೈಬರ್ ಅದು ಎರಡು, ಮತ್ತು ಇದೊಂದು, ಇದು ಒಟ್ಟಿಗೆ ಪರ್ಚೇಸ್. ಆಮೇಲೆ ಇದೊಂದು ಟ್ರಾನ್ಸ್ಪರೆಂಟ್, ಇದೊಂದು ಬಂಪರ್ಗೆ ಪ್ರೊಟೆಕ್ಷನ್. ಇದು ಈ ಥರ ಬಂಪರ್ಗೆ ಹಾಕುವಂಥದ್ದು. ಇದು ಟ್ರಾನ್ಸ್ಪರೆಂಟ್, ಇದು ವೈಟ್ ಕಲರ್ ಟ್ರಾನ್ಸ್ಪರೆಂಟ್. ಈ ಥರ ಪಟ್ಟಿ ಬರುತ್ತೆ, ಯಾವುದು ಸ್ಕ್ರಾಚಸ್ ಎಲ್ಲ ಬೀಳೋದಾಗೆ ಇದಕ್ಕೆಲ್ಲ. ನಮ್ಮ ಮೊದಲು ಇನ್ನೊಂದು ಬಂದಿದೆ. ಇದು ಇದು ಸೆಟ್. ಇನ್ನೊಂದು ಇದು ಡೋರ್ಗೆ ಹಾಕುವಂಥದ್ದು. ಎಲ್ಲಿ ಹಾಕೋದು ಅವರಿಗೆ? ಡೋರಿಗೆ ಇಲ್ಲಿ ಹಾಕುವಂಥದ್ದು. ನೋಡಿ, ಡೋರಿಗೆ ಅಂದರೆ ಇಲ್ಲಿ ನೇಲ್ಸ್ ಎಲ್ಲ ತಾಗುತ್ತೆ, ನಮ್ಮದು ನೇಲ್ಸ್ ಉಗುರೆಲ್ಲ ತಾಗುತ್ತೆ. ಡೋರ್ ಹ್ಯಾಂಡಲ್ ಹಿಂದ್ಗಡೆ. ಹೌದು, ಹಿಂದ್ಗಡೆ ನೋಡಿ ಈ ಥರ ಪೋರ್ಷನ್ಗೆ ಇಲ್ಲಿ ಹಾಕುವಂಥದ್ದು. ಇಲ್ಲಿ ನಾವು ವಿಡಿಯೋ ಮಾಡ್ತೇವೆ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ, ನೆಕ್ಸ್ಟ್ ಬರುತ್ತೆ. ಇದೊಂದು ಬಂದಿದೆ. ಇದು ಕೂಡ ಬಂಪರಿಗೆ ಮತ್ತೆ ಇಲ್ಲದೆ ಡೋರಿಗೆ ಹಾಕುವಂಥದ್ದು. ಇದು ಇವಾಗ ಸ್ಯಾಂಪಲ್ ತಂದಿದ್ದೇವೆ, ಫಸ್ಟಿಗೆ ನಾವು ಹಾಕಿ ನೋಡುವ, ಮತ್ತೆ ಹೇಗೆ ಯೂಸ್ ಆಗುತ್ತೆ ಅಂತ ನೋಡ್ಕೊಂಡು ಮತ್ತೆ ಎಕ್ಸ್ಟ್ರಾ ಪೀಸಸ್ ಬೇಕಾದ್ರೆ ಆರ್ಡರ್ ಮಾಡಿ. ಡೋರ್ ಹ್ಯಾಂಡಲ್ ಇದೆ. ಡೋರ್ ಹ್ಯಾಂಡಲ್ಗೆ ಅದು ಹ್ಯಾಂಡಲ್ ಓಪನ್ ಮಾಡಬೇಕಾದ್ರೆ ಎಲ್ಲಾದರೂ ಓಪನ್ ಮಾಡುವಾಗ ಎಡ್ಜಿಗೆ ಎಲ್ಲಾದರೂ ತಾಗ್ತದೆ, ಗೋಡೆ ತಾಗ್ತದೆ, ಪೇಂಟ್ ಹೋಗುತ್ತೆ, ಅದಕ್ಕೆ ನಾವು ತಂದಿದ್ದೇವೆ. ಇದೊಂದು. ಇದು ಟೈರ್ ಶೈನ್ ಅಂತ, ಟೈರ್ ಪಾಲಿಶ್ ಮಾಡುವಂಥದ್ದು. ಶೀಬಾ ಕಂಪನಿಯದ್ದು. ಇದು ಅರೌಂಡ್ ನಮಗೆ 200 ರುಪೀಸ್ ಏನೋ ಬಿತ್ತು, 216 ಏನೋ ರುಪೀಸ್ ಬಿತ್ತು. 250 ml. ಇದನ್ನು ನಾವು ಯೂಸ್ ಮಾಡೋದು ಇದೆ ಟೈರ್ಗೆ. ತುಂಬ ಎಕ್ಸ್ಪೆನ್ಸಿವ್ ಅದೊಂದು ಬಂದಿತ್ತಲ್ಲ, ಅದು ಇನ್ನು ಬರಬೇಕಾ? ನೋಡಿ ಈ ಥರ ಪಾಲಿಶ್ ಮಾಡಿ. ಇದರಲ್ಲಿ ಒಂದು ಸ್ಪಾಂಜ್ ಕೂಡ ಉಂಟು.
ಸ್ಪಾಂಜ್ ಮಾಡ್ಬೇಕೇನಾದ್ರು ಇದು ಕ್ಲೀನ್ ಮಾಡಿದ್ರೆ ಆಯ್ತು. ಅದು ಟೈರ್ ಶೈನ್ ಕೊಡ್ತದೆ, ಏರ್ ಶೈನ್ ಬಂದು. ಬಟ್ ಫಸ್ಟ್ ವಾಶ್ ಮಾಡಿ ಯೂಸ್ ಮಾಡ್ಬೇಕೇನೋ ಇಲ್ಲ ವಾಶ್ ಮಾಡಬೇಕು. ಸ್ಯಾಂಪಲ್ ನೋಡಿ ಈ ಥರ. ಇದು ಸ್ಪಾಂಜ್ ಕೂಡ ಉಂಟು, ಇದು ಟೈರ್ ಪಾಲಿಶ್. ಫಿನಿಶಿಂಗ್ ಕಾಂಪೌಂಡ್ ಇದು 3M ಅದು. ನಾವು ಇದಕ್ಕೆ ಸೆರಾಮಿಕ್ ಕೋಟಿಂಗ್ ನಾವು DIY ಮಾಡ್ತೇವೆ, ಅದನ್ನು ನಾವು ವಿಡಿಯೋ ಮಾಡ್ತೇವೆ. ಇದು ಫಿನಿಶಿಂಗ್ ಕಾಂಪೌಂಡ್. ಇದರಲ್ಲಿ ಫಸ್ಟಿಗೆ ವ್ಯಾಕ್ಸ್ ಬರ್ತದೆ, 3M ಅದು ವ್ಯಾಕ್ಸ್, ಲಿಕ್ವಿಡ್ ವ್ಯಾಕ್ಸ್. ಇದು ಫಸ್ಟಿಗೆ ಇದು ಲಿಕ್ವಿಡ್ ವ್ಯಾಕ್ಸ್ ಹಾಕಿ, ಮತ್ತೆ ಇನ್ನೊಂದು ಆರ್ಡರ್ ಮಾಡಿದ್ದೇವೆ ಅದು ಇದು ಇದರಲ್ಲಿ ನೋಡಿ ಸ್ಪ್ರೋದ್ದು. ಇದೆ ಅದು ಎಕ್ಸ್ಪೆನ್ಸಿವ್ ಇದ್ದದು 1299. ಇದು ಸೆರಾಮಿಕ್ ಕೋಟ್, ಸೆರಾಮಿಕ್ ಗಾರ್ಡ್ ಅಂತ. ಫಸ್ಟಿಗೆ ಇದು ಮಾಡಬೇಕು. ಇದು ಯಾವುದು, ಅದರಲ್ಲಿ 2 ಸ್ಪಾಂಜ್ ಕೂಡ ಬಂದಿದೆ, ಮೈಕ್ರೋ. ಹೌದು, ಇದು ಮೈಕ್ರೋಫೈಬರ್, 2 ಮೈಕ್ರೋಫೈಬರ್ ಮತ್ತು ಸೆರಾಮಿಕ್ ಗಾರ್ಡ್. ಇದೊಂದು ಇದು ತುಂಬಾ ದೊಡ್ಡದಿದೆ. ಹೌದು, ಇದು ದೊಡ್ಡದುಂಟು. ಹೌದು, ದೊಡ್ಡದುಂಟು ಇದು ಸೆರಾಮಿಕ್ ಗಾರ್ಡ್. ಫಸ್ಟಿಗೆ ಇದು ವ್ಯಾಕ್ಸ್ ಹಾಕಬೇಕು. ವ್ಯಾಕ್ಸ್ ಆದ ನಂತರ ಒಳ್ಳೆ ಮಾಡಿ ಪಾಲಿಶ್ ಮಾಡಿದ ನಂತರ, ಡ್ರೈ ಆದ ನಂತರ ಇದು ವ್ಯಾಕ್ಸ್ ಹಾಕಿ ಮತ್ತೆ ಇದನ್ನು ಸೆರಾಮಿಕ್ ಕೋಟ್ ಹಾಕಬೇಕು. ಅದನ್ನು ಮತ್ತೆ ನಮ್ಮ ಪಾಲಿಶ್ ಮಾಡಬೇಕು. ಹ್ಯಾಂಡ್ ಪಾಲಿಶ್ ಮಾಡಬಹುದು, ಇಲ್ಲದ್ರೆ ಮೆಷಿನ್ ಪಾಲಿಶ್ ಕೂಡ ಮಾಡಬಹುದು. ಇದೊಂದು ಬಂದಿದೆ. ಮತ್ತೆ ಅದರ ಮೇಲೆ ಟೆಫ್ಲಾನ್ ಕೋಟ್ ಅಂತ ಇದು ಎಕ್ಸ್ಪೆನ್ಸಿವ್ ಇತ್ತಲ್ಲ. ಗ್ರಾಫೈನ್. ಹೌದು, This was the most expensive, 1000 above. 1600 ಏನಿತ್ತು, ಇದು 1600. ಇದು ಕೂಡ ಸ್ಪ್ರೇಯರ್ ಬಂದಿದೆ ಈ ತರ. ಇದು ಲಾಸ್ಟ್ MRP 1300 ಬರ್ದಿದ್ದಾರೆ. ಇದರಲ್ಲಿ 2 ಬಂದಿದೆ ಇದರಲ್ಲಿ. ಇದು 2 ಬಂದಿದೆ. ಅದೇ 1100 ಗೆ ಬಂತಿತ್ತು. ಹೌದಾ? ಹಾ, ಇದು 1100 ಗೆ ಬಂತು. ಅದೇ ಒಂದು ಯಾವುದೋ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಇದೊಂದು ಅಷ್ಟೇ ಬಂತು. ಇದರಲ್ಲಿ ಒಂದೊಂದು ಜೊತೆ ಇದು ಮೈಕ್ರೋಫೈಬರ್ ಬಂದಿದೆ. ಬಟ್ ಈ ಕಲರ್ ತುಂಬಾ ಸ್ವಲ್ಪ ಮೈಕ್ರೋಫೈಬರ್. ಇದು ಕಲರ್ ಓಕೆ. ಮೈಕ್ರೋಫೈಬರ್ ಅಲ್ಲಿ ಕ್ಲೀನ್ ಮಾಡಬೇಕು. ಈಗ ಇಷ್ಟೊಂದು ಬಂದಿದೆ, ನೋಡುವ. ಫಸ್ಟ್ ತೊಳೆಯುವ ಗಾಡಿ. ಹೌದು, ಫಸ್ಟ್ ನಾವು ಕಾರ್ ವಾಶ್ ಮಾಡುವ, ಮತ್ತೆ ಯಾವುದೆಲ್ಲ ಯೂಸ್ ಮಾಡ್ಲಿಕ್ಕೆ ಉಂಟು, ಯಾವುದೆಲ್ಲ ಯೂಸ್ ಮಾಡುವ, ಯಾವುದೆಲ್ಲ ಆಗುತ್ತೆ ಇವತ್ತಿಗೆ ನೋಡುವ. ವಾಶ್ ಆಗುತ್ತೆ. ಈಗ ನಮ್ಮ ಯಾವುದೆಲ್ಲ ಐಟಮ್ ತಂದಿದ್ವಿ, ಇದಕ್ಕೆ ಅರೌಂಡ್ ಇನ್ನೂ ಬರ್ಲಿಕ್ಕೆ ಉಂಟು, ಒಟ್ಟಿಗೆ 16 ಐಟಮ್. ಇದಕ್ಕೆ ಟೋಟಲ್ ಅರೌಂಡ್ 4000 ಅರೌಂಡ್ ಆಯಿತು. ಒನ್ ಶಾರ್ಟ್ ಅಲ್ಲಿ 3000, ಇನ್ನೊಂದು ಶಾರ್ಟ್ ಅಲ್ಲಿ 700 ಏನೋ ಆಗಿತ್ತು. ಅರೌಂಡ್ 4500 ಆಯಿತು. ಇನ್ನೂ ಕೆಲವು ಬರ್ಲಿಕ್ಕೆ ಉಂಟು, ಕವರ್ ಬರ್ಲಿಕ್ಕೆ ಇದೆ. ಟೋಟಲ್ 8000 ಅದು ಕವರ್ ಬರ್ಲಿಕ್ಕೆ ಉಂಟು, ಮತ್ತೆ ಕೆಲವು ಐಟಮ್ ಇನ್ನೂ ಬರ್ಲಿಕ್ಕೆ ಉಂಟು. ಟೋಟಲ್ ಆಗಿ ಅರೌಂಡ್ 8000 ರುಪೀಸ್ ಅದು ಆರ್ಡರ್ ಮಾಡಿದ್ದೇವೆ. ನೋಡುವ, ಬರುವಾಗ ನಾವು ವಿಡಿಯೋ ಮಾಡುವ ಯಾವುದೆಲ್ಲ ಐಟಮ್ ಬರ್ತದೆ ಅಂತ. ಗುರ್ಕಕ್ಕೆ ನಾವು ಹೇಗೆ ಉಂಟು ನಮ್ಮದು ಗುರ್ಕ ಅಂತ ನೀವು ಹೇಳಬೇಕು. ಕಮೆಂಟ್ಸ್ ಹಾಕಿ ಹೇಗೆ ಉಂಟು ಗುರ್ಕ. ನಿಮಗೆ ನಿಮ್ಮ ಡ್ರೀಮ್ ಕಾರ್ ಯಾವುದಂತ ನೀವು ಕಮೆಂಟ್ ಮಾಡಿ. ನಾವು ನಮ್ಮೊಟ್ಟಿಗೆ ಆಫ್ ರೋಡಿಂಗ್ಗೆ ನೀವು ಬನ್ನಿ. ರೀಸೆಂಟಾಗಿ ಈ ತಿಂಗಳ ಎಂಡಿಗೆ 4000 ಆಫ್ ರೋಡಿಂಗ್ ಇವೆಂಟ್ ಉಂಟು, ಅದಕ್ಕೂ ನಾವು ಹೋಗ್ತಾ ಇದ್ದೇವೆ. ಮಂಗಳೂರಲ್ಲಿ ಇರೋದು ಅದು. ನೀವು ನಮ್ಮೊಟ್ಟಿಗೆ ಜಾಯ್ನ್ ಆಗಿ, ಮತ್ತು ನಮ್ಮನ್ನು ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.